Namaste students. Today we move on to next topic, that is liabilities of an auditor. Liabilities of an auditor ಹೇಳಿದ್ರೆ ಆಡಿಟರ್ ಏನಾದರೂ ಮಿಸ್ಲೀಡ್ ಅಥವಾ ಫ್ರಾಡ್ಸ್ ಏನಾದರೂ ಮಾಡಿದರೆ ಅವನ ಬಗ್ಗೆ ಏನೆಲ್ಲ ಆ್ಯಕ್ಷನ್ಸ್ ಶೇರ್ ಹೋಲ್ಡರ್ಸ್ ಅಥವಾ ಕಂಪನೀಸ್ ತಗೊಳ್ಬೋದು ಅಂತ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಲಯಬಿಲಿಟೀಸ್ ಆಫ್ ಆನ್ auditor. Auditor to audit the accounts of a public limited company is appointed under the provisions of the Indian Companies Act. ಅವನನ್ನು ಆಡಿಟರನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದೇ ಕಂಪನೀಸ್ ಆ್ಯಕ್ಟ್ನ ಪ್ರಕಾರವೇ ಅಪಾಯಿಂಟ್ಮೆಂಟ್ ಮಾಡಬೇಕು. ಹೀಸ್ ಡ್ಯೂಟೀಸ್ ಆ್ಯಂಡ್ ಲಯಬಿಲಿಟೀಸ್ ಆಲ್ಸೋ ಲೇಡ್ ಡೌನ್ ಇನ್ ದಿಸ್ ಆ್ಯಕ್ಟ್. ಅವನ ಡ್ಯೂಟೀಸ್ ಮತ್ತು ಲಯಬಿಲಿಟೀಸ್ ಕೂಡ ಕ್ಲಿಯರ್ ಆಗಿ ಕಂಪನೀಸ್ ಆ್ಯಕ್ಟಲ್ಲಿ ಮೆನ್ಷನ್ ಮಾಡ್ತಾರೆ. ಇಫ್ ಈ ಫೇಲ್ ಟು ಪರ್ಫಾರ್ಮ್ ಹಿಸ್ ಡ್ಯೂಟೀಸ್, ಅವನು ಡ್ಯೂಟಿ ಫೇಲ್ ಆದರೆ ಅಕಾರ್ಡಿಂಗ್ ಟು ದ ಪ್ರೊವಿಷನ್ಸ್ ಆಫ್ ದ ಕಂಪನೀಸ್ ಆ್ಯಕ್ಟ್ ಹಿ ಈಸ್ ಹೆಲ್ಡ್ ಲಯಬಲ್. ಅಂದರೆ ಆಡಿಟರನ್ನು ಕಂಪನೀಸ್ ಆ್ಯಕ್ಟ್ ಮುಖಾಂತರವೇ ಅಪಾಯಿಂಟ್ಮೆಂಟ್ ಮಾಡಬೇಕು. ಕಂಪನೀಸ್ ಆ್ಯಕ್ಟಲ್ಲಿ ಕ್ಲಿಯರ್ ಆಗಿ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆ್ಯಂಡ್ ಲಯಬಿಲಿಟೀಸನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಆವಾಗ ಅಲ್ಲಿ ರೈಟ್ಸ್ ಆ್ಯಂಡ್ ಡ್ಯೂಟೀಸನ್ನು ಅವನು ಕರೆಕ್ಟಾಗಿ ಫಾಲೋ ಮಾಡದಿದ್ದರೆ, ಆರ್ ಇಫ್ ಈ ಫೇಲ್ ಟು ಪರ್ಫಾರ್ಮ್ ಈಸ್ ಡ್ಯೂಟೀಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರೊವಿಷನ್ಸ್ ಆಫ್ ದ ಕಂಪನೀಸ್ ಆ್ಯಕ್ಟ್, ಹಿ ಈಸ್ ಹೆಲ್ಡ್ ಲಯಬಲ್. The liabilities of a professional accountant broadly falls into following heads. Here 3 types of liabilities are there. One is the civil liabilities, another one criminal liabilities, third one liability to third parties. Civil liabilities ಹೇಳಿದ್ರೆ ಫಿನಾನ್ಷಿಯಲ್ ಲಾಸ್ ಆದರೆ ಮಾತ್ರ ಸಿವಿಲ್ ಲಯಬಿಲಿಟೀಸ್ ಅಂತ ಹೇಳ್ತೇವೆ. ಇಲ್ಲಿ ಬೈ ಮಿಸ್ಟೇಕ್ ನೆಗ್ಲಿಜೆನ್ಸಿ ಅಥವಾ ನೆಗ್ಲಿಜೆನ್ಸಿಯಿಂದಾಗಿ ಆಗೋದು, ದಟ್ ಈಸ್ ಕಾಲ್ಡ್ ಆಸ್ ಅ ಸಿವಿಲ್ ಲಯಬಿಲಿಟೀಸ್. ಕ್ರಿಮಿನಲ್ ಲಯಬಿಲಿಟೀಸ್ ಹೇಳಿದರೆ ಪರ್ಪಸ್ಫುಲ್ಲಿ ಅವರು ಫಾಲ್ಟನ್ನು ಕ್ರಿಯೇಟ್ ಮಾಡೋದು ಅಥವಾ ಇದು ಸ್ಟೇಟ್ಮೆಂಟ್ ಕೊಡುವಾಗ ರಾಂಗ್ ಸ್ಟೇಟ್ಮೆಂಟ್ ಕೊಡೋದು, ಅದೆಲ್ಲ ಲಯಬಿಲಿಟೀಸ್ ಟು ದ ಥರ್ಡ್ ಪಾರ್ಟೀಸ್. ಎಸ್, ಪಾಯಿಂಟ್ ನಂಬರ್ 1, ಸಿವಿಲ್ ಲಯಬಿಲಿಟೀಸ್. First, you understand what you mean by civil liabilities. Civil liabilities of an auditor arises where it is proved that certain financial losses have actually been suffered by the company and the company auditor is liable for those losses. ಸಿವಿಲ್ ಲಯಬಿಲಿಟೀಸ್ ಹೇಳಿದರೆ ಇವಾಗ ಕಂಪನಿಗೆ ಫಿನಾನ್ಷಿಯಲ್ ಲಾಸಸ್ ಆಗಿದೆ. ಆ ಫಿನಾನ್ಷಿಯಲ್ ಲಾಸಸ್ ಆಡಿಟರಿಂದನೇ ಆಗಿದೆ ಅಂತ ಪ್ರೂವ್ ಆದರೆ ಆವಾಗ ಆಡಿಟರ್ ಮೇಲೆ ಸಿವಿಲ್ ಲಯಬಿಲಿಟೀಸ್ ಕೇಸ್ ಹಾಕ್ಬೋದು. ವೇರ್ ದ ಪ್ರೂವ್ ಆಗದಿದ್ದರೆ ಆವಾಗ ಆಡಿಟರನ್ನು ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. Civil liabilities of an auditor arises where it is proved that certain financial losses have actually been suffered by the company and the company auditor is liable for those losses. The civil liabilities of the company auditor may be studied on the following lines. Here 2 types of civil liabilities are there. One is the liability for negligence, another one is the liability for misfeasance. First, you understand what you mean by liability for negligence. Negligence means acting carelessness or failing to perform his duties. ನೆಗ್ಲಿಜೆನ್ಸ್ ಹೇಳಿದರೆ ಅವನು ಕೇರ್ಲೆಸ್ ಆಗಿ ಡ್ಯೂಟಿ ಮಾಡೋದು ಅಥವಾ ಅವನ ಡ್ಯೂಟಿಯನ್ನು ಕರೆಕ್ಟಾಗಿ ಪರ್ಫಾರ್ಮ್ ಮಾಡದೇ ಇರೋದು ಕೇರ್ಲೆಸ್ಸಿಂದ. ಫಾರ್ ಎಕ್ಸಾಂಪಲ್ಸ್, ನಾನು ನಿಮಗೆ ಅಸೈನ್ಮೆಂಟ್ ಬರೀರಿ ಅಥವಾ ನೋಟ್ಸ್ ಬರೀರಿ ಅಂತ ಹೇಳಿದರೆ ನೀವು ಅದೇ ಟೈಮಿಗೆ ನೀವು ನೋಟ್ಸ್ ಮಾಡೋದಿಲ್ಲ ಅಥವಾ ಅಸೈನ್ಮೆಂಟ್ ಸಬ್ಮಿಟ್ ಮಾಡೋದಿಲ್ಲ. ಯಾಕೆ? ಕೇರ್ಲೆಸ್ನೆಸ್. ಅದರಿಂದ ಏನು, ನೀವು ಪರ್ಪಸ್ಫುಲಿ ಮಾಡಿದ್ದಲ್ಲ, ಚಲ್ತಾ ಅಂದರೆ ಹೇಗೂ ಪಾಸ್ ಆಗ್ತೇವೆ ಅಂತ ನಿಮಗೆ ಗೊತ್ತಿದ್ರೆ ನೀವು ಕೇರ್ಲೆಸ್ನೆಸ್ ಮಾಡ್ತೀರಿ. ಹಾಗೆಯೇ ಇಲ್ಲಿ ನೆಗ್ಲಿಜೆನ್ಸ್ ಮೀನ್ಸ್ ಆ್ಯಕ್ಟಿಂಗ್ ಕೇರ್ಲೆಸ್ನೆಸ್ ಆರ್ ಫೇಲಿಂಗ್ ಟು ಪರ್ಫಾರ್ಮ್ ಎ ಡ್ಯೂಟಿ ಎಂಜರ್ಡ್ ಅಪಾನ್ ಎ ಪರ್ಸನ್. ಈಗ ಆಡಿಟರ್ ಈಸ್ ಅಪಾಯಿಂಟೆಡ್ ಬೈ ದ ಶೇರ್ ಹೋಲ್ಡರ್ಸ್, ಇಸ್ ಇನ್ ಕರೆಕ್ಟ್? ಆಡಿಟರನ್ನು ಯಾರು ಅಪಾಯಿಂಟ್ಮೆಂಟ್ ಮಾಡಿದ್ದು? ಶೇರ್ ಹೋಲ್ಡರ್ಸ್. ಆ್ಯಂಡ್ ಹಿ ಈಸ್ ಎಕ್ಸ್ಪೆಕ್ಟೆಡ್ ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ದೆಮ್. ಅವರು ಶೇರ್ ಹೋಲ್ಡರ್ಸ್ನ ಇಂಟ್ರೆಸ್ಟನ್ನು ಸೇಫ್ ಗಾರ್ಡ್ ಮಾಡಬೇಕು. ಅಂದರೆ ಕಂಪನಿಯ ಆ್ಯಕ್ಟಿವಿಟೀಸನ್ನು ಚೆಕ್ ಮಾಡಿ ಕರೆಕ್ಟ್ ಇದೆ ಅಂತ ಶೇರ್ ಹೋಲ್ಡರ್ಸಿಗೆ ಹೇಳಬೇಕು. ಸೊ ಹಿ ಈಸ್ ಆ್ಯನ್ ಏಜೆಂಟ್ ಆಫ್ ದ ಶೇರ್ ಹೋಲ್ಡರ್. Auditor is an agent of an shareholders and therefore he should exercise reasonable degrees of skills and care the performance of his duties. Listen here, auditor ಅಪಾಯಿಂಟ್ಮೆಂಟ್ ಮಾಡೋದು ಶೇರ್ ಹೋಲ್ಡರ್ಸ್. ಆಡಿಟರ್ ಇವಾಗ ಶೇರ್ ಹೋಲ್ಡರ್ಸಿನ ಏಜೆಂಟ್. ಅದಕ್ಕೋಸ್ಕರಾಗಿ ಅವನು
ಕಂಪನಿಯ ಶೇರ್ ಹೋಲ್ಡರ್ಸನ್ನು ಫೇವರ್ ಆಗಿ ವರ್ಕ್ ಮಾಡುವಾಗ ಅವನು ತುಂಬ ಕೇರ್ಫುಲ್ ಆಗಿ ವರ್ಕ್ ಮಾಡಬೇಕು. ಶಿ ಶುಡ್ ಪರ್ಫಾರ್ಮ್ ಹಿಸ್ ಡ್ಯೂಟೀಸ್ ವಿತ್ ಕೇರ್ ಆ್ಯಂಡ್ ಹಿಸ್ ಡ್ಯೂಟೀಸ್ ಕರೆಕ್ಟ್ಲಿ. ಇಫ್ ಫೇಲ್ ಟು ಡೂ ಸೊ, ಅವನು ಕೇರ್ಲೆಸ್ ಆಗಿ ವರ್ಕ್ ಮಾಡಿದರೆ ಅಥವಾ ಡ್ಯೂಟೀಸನ್ನು ಅಥವಾ ಪರ್ಫಾರ್ಮೆನ್ಸನ್ನು ಕರೆಕ್ಟಾಗಿ ಮಾಡದಿದ್ದರೆ, fail to do so, his client have suffered losses. ಅವನ ಕ್ಲೈಂಟ್ ಹೇಳಿದರೆ ಯಾರು? ಶೇರ್ ಹೋಲ್ಡರ್ಸ್. ಲಾಸ್ ಡ್ಯೂ ಟು ಹಿಸ್ ಪ್ರೊಫೆಷನಲ್ ನೆಗ್ಲಿಜೆನ್ಸ್. ಅವನ ನೆಗ್ಲಿಜೆನ್ಸಿಂದಾಗಿ ಶೇರ್ ಹೋಲ್ಡರ್ಸಿಗೆ ಇಲ್ಲಿ ಫಿನಾನ್ಷಿಯಲಿ ಲಾಸ್ ಆಗ್ತದೆ. ಹಿ ವಿಲ್ ಬಿ ದ ಲಯಬಲ್ ಟು ಮೇಕ್ ಗುಡ್. ಆ ಲಾಸನ್ನು ಯಾರು ರಿಕವರಿ ಮಾಡಬೇಕು? ಈಗ ಆಡಿಟರ್ ರಿಕವರಿ ಮಾಡಿ ಕೊಡಬೇಕು. ಹಿ ವಿಲ್ ಬಿ ಹೆಲ್ಡ್ ಲಯಬಲ್ ಟು ಮೇಕ್ ಗುಡ್ ದಟ್ ಲಾಸ್ ಆ್ಯಂಡ್ ದ ಆ್ಯಕ್ಷನ್ ಬೀಯಿಂಗ್ ಟೇಕನ್ ಅಗೇನ್ಸ್ಟ್ ಹಿಮ್ ಬೈ ದ ಪಾರ್ಟಿ. ಸೊ ದಟ್ ಈಸ್ ಕಾಲ್ಡ್ ದ ನೆಗ್ಲಿಜೆನ್ಸಿ. ನೆಗ್ಲಿಜೆನ್ಸಿ ಹೇಳಿದರೆ ಆಡಿಟರ್ ಇದ್ದು ಕೆಲವೆಲ್ಲ ಡ್ಯೂಟೀಸ್ ಇದೆ. ಆ ಡ್ಯೂಟೀಸನ್ನು ಅವನು ಕರೆಕ್ಟಾಗಿ ಮಾಡಬೇಕು, ಕೇರ್ಲೆಸ್ ಮಾಡಬಾರ್ದು. ಎಲ್ಲಿಯಾದರೂ ಕೇರ್ಲೆಸ್ನಿಂದಾಗಿ ಫಿನಾನ್ಷಿಯಲಿ ಲಾಸ್ ಆದರೆ ಆಗ ಆಡಿಟರೇ ಅದನ್ನು ಲಾಸನ್ನು ರಿಕವರಿ ಮಾಡಿ ಶೇರ್ ಹೋಲ್ಡರ್ಸಿಗೆ ಕೊಡಬೇಕು. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಲಯಬಿಲಿಟಿ ಫಾರ್ ನೆಗ್ಲಿಜೆನ್ಸ್. ಸೆಕೆಂಡ್ ಒನ್, ಲಯಬಿಲಿಟಿ ಫಾರ್ ಮಿಸ್ಫೇಸೆನ್ಸ್. ನೆಗ್ಲಿಜೆನ್ಸ್ ಹೇಳಿದರೆ ಅಲ್ಲಿ ರಾಂಗ್ ಮಾಡೋದಿಲ್ಲ, ಬಿಟ್ಟು ಬಿಡೋದು. ಬಟ್ ಮಿಸ್ಫೇಸೆನ್ಸ್ ಹೇಳಿದರೆ ರಾಂಗ್ ಆಗಿ ಎಂಟ್ರಿ ಮಾಡೋದು ಬೈ ಮಿಸ್ಟೇಕ್ ಆಗಿ. ದಟ್ ಮಿಸ್ಫೇಸೆನ್ಸ್ ಮೀನ್ಸ್ ಬ್ರೀಚ್ ಆಫ್ ಟ್ರಸ್ಟ್. ಒಬ್ಬರ ಬಗ್ಗೆ ನಂಬಿಕೆ ಇರ್ತಾರೆ, ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದಿಲ್ಲ. ಸೊ ಬ್ರೀಚ್ ಆಫ್ ಟ್ರಸ್ಟ್ ಆರ್ ಬ್ರೀಚ್ ಆಫ್ ಡ್ಯೂಟಿ ಇಂಪೋಸ್ಡ್ ಬೈ ಲಾದಲ್ಲಿ ಆಡಿಟರಿಗೆ ಯಾವ ರೀತಿ ಡ್ಯೂಟಿ ಮಾಡಬೇಕು ಅಂತ ಕ್ಲಿಯರ್ ಆಗಿ ಹೇಳಿದೆ. ಆ ಲಾವನ್ನು ಫಾಲೋ ಮಾಡದೇ ಇರೋದು. ಆರ್ ನೆಗ್ಲಿಜೆನ್ಸ್ ಇನ್ ದ ಪರ್ಫಾರ್ಮೆನ್ಸ್ ಆಫ್ ಹಿಸ್ ಡ್ಯೂಟೀಸ್, ಅಥವಾ ಡ್ಯೂಟೀಸ್ ಮಾಡುವಾಗ ನೆಗ್ಲೆಕ್ಟ್ ಮಾಡೋದು. ಈ ನೆಗ್ಲಿಜೆನ್ಸ್ ಇನ್ ದ ಪರ್ಫಾರ್ಮೆನ್ಸ್ ಆಫ್ ಡ್ಯೂಟೀಸ್ ವಿಚ್ ಹ್ಯಾಸ್ ರಿಸಲ್ಟೆಡ್ ಇನ್ ಸಮ್ ಲಾಸಸ್ ಆರ್ ಡ್ಯಾಮೇಜಸ್ ಟು ದ ಕಂಪನೀಸ್. ಇದರಿಂದಾಗಿ ಕಂಪನಿಗೆ ಸಮ್ ಲಾಸ್ ಅಥವಾ ಪ್ರಾಪರ್ಟಿ ಆಗ್ತದೆ, ಲಾಸ್ ಅಥವಾ ಡ್ಯಾಮೇಜ್ ಆಗ್ತದೆ, ಅಥವಾ ಕಂಪನಿಯ ಪ್ರಾಪರ್ಟಿಗೆ ಡ್ಯಾಮೇಜ್ ಆಗ್ತದೆ. ಸೊ ಒನ್ಸ್ ಅಗೇನ್, ಮಿಸ್ಫೇಸೆನ್ಸ್ ಮೀನ್ಸ್ ಬ್ರೀಚ್ ಆಫ್ ಟ್ರಸ್ಟ್ ಆರ್ ಬ್ರೀಚ್ ಆಫ್ ಡ್ಯೂಟಿ ಇಂಪೋಸ್ಡ್ ಬೈ ಲಾ ಆರ್ ನೆಗ್ಲಿಜೆನ್ಸ್ ಇನ್ ದ ಪರ್ಫಾರ್ಮೆನ್ಸ್ ಆಫ್ ಡ್ಯೂಟೀಸ್ ವಿಚ್ ಹ್ಯಾಸ್ ರಿಸಲ್ಟೆಡ್ ಇನ್ ಸಮ್ ಲಾಸ್ ಆರ್ ಡ್ಯಾಮೇಜಸ್ ಟು ದ ಕಂಪನಿ ಆರ್ ಪ್ರಾಪರ್ಟಿ. ಇದರಿಂದಾಗಿ ಏನಾಗ್ತದೆ? ಕಂಪನಿಗೆ ಲಾಸ್ ಅಥವಾ ಡ್ಯಾಮೇಜ್ ಆಗ್ತದೆ, ಅಥವಾ ಪ್ರಾಪರ್ಟಿಗೆ ಡ್ಯಾಮೇಜ್ ಆಗ್ತದೆ. If the auditor does something wrongfully in the performance of his duties, ಆಡಿಟರ್ ಏನಾದರೂ ಪರ್ಪಸ್ಫುಲಿ ಅಲ್ಲ, ಬೈ ಮಿಸ್ಟೇಕ್ ಆಗಿ ಯಾವುದೇ ಒಂದು ಕೆಲಸವನ್ನು ರಾಂಗ್ಫುಲ್ಲಿ ಆಗಿ ಮಾಡಿದರೆ ಅದರ ರಿಸಲ್ಟ್ ಏನಾಗ್ತದೆ? ರಿಸಲ್ಟಿಂಗ್ ಇನ್ ಎ ಫಿನಾನ್ಷಿಯಲ್ ಲಾಸ್ ಟು ದ ಕಂಪನಿ. ಇದರಿಂದ ಕಂಪನಿಗೆ ಫಿನಾನ್ಷಿಯಲ್ ಲಾಸ್ ಆಗ್ತದೆ. ಆಗ ಹಿ ಈಸ್ ಎ ಗಿಲ್ಟಿ ಆಫ್ ಮಿಸ್ಫೇಸೆನ್ಸ್. ಇನ್ನೊಮ್ಮೆ ಹೇಳ್ತೇನೆ, ನೆಗ್ಲಿಜೆನ್ಸ್ ಹೇಳಿದರೆ ಅಲ್ಲಿ ರಾಂಗ್ ಬರೆಯುವುದಿಲ್ಲ, ಬಟ್ ಅವನು ನೆಗ್ಲೆಕ್ಟ್ ಮಾಡ್ತಾನೆ. ಬಟ್ ಮಿಸ್ಫೇಸೆನ್ಸ್ ಹೇಳಿದರೆ ಅವನು ಎಂಟ್ರಿ ಮಾಡುವಾಗ ಬೈ ಮಿಸ್ಟೇಕ್ ಆಗಿ ರಾಂಗ್ ಅಥವಾ ಎರರ್ ಆಗಿ ಎಂಟ್ರಿ ಮಾಡ್ತಾನೆ. ಆ ಲಾಸ್, ಅದರಿಂದಾಗಿ ಕಂಪನಿಗೆ ಫಿನಾನ್ಷಿಯಲ್ ಲಾಸ್ ಆಗ್ತದೆ. ಆ ಲಾಸಿಗೆ ಆಡಿಟರೇ ಅದನ್ನು ರಿಕವರಿ ಮಾಡಿಕೊಳ್ಬೇಕು. ಹಿ ಈಸ್ ಎ ಗಿಲ್ಟಿ ಆಫ್ ಮಿಸ್ಫೇಸೆನ್ಸ್. ಎಸ್, ದಿಸ್ ಈಸ್ ದ another one type of liabilities, that is the liability for misfeasance. Once again, civil liabilities are two types, that is the liability for negligence and liability for misfeasance. Liability for ನೆಗ್ಲಿಜೆನ್ಸ್ ಮೀನ್ಸ್ ಕೇರ್ಲೆಸ್ನೆಸ್. ಅವನು ವರ್ಕ್ ಮಾಡುವಾಗ ಕೇರ್ಲೆಸ್ ಆಗಿ ವರ್ಕ್ ಮಾಡೋದು. ಲಯಬಿಲಿಟಿ ಫಾರ್ ಮಿಸ್ಫೇಸೆನ್ಸ್ ಹೇಳಿದರೆ ಕೇರ್ಲೆಸ್ನೆಸ್ಸೇ, ಬಟ್ ಹಿಯರ್ ಬ್ರೀಚ್ ಆಫ್ ಟ್ರಸ್ಟ್ ಆರ್ ಬ್ರೀಚ್ ಆಫ್ ಡ್ಯೂಟಿ ಇಂಪೋಸ್ಡ್ ಬೈ ಲಾ. ಅಂದರೆ ಅವನಿಗೆ ಕೆಲವು ಡ್ಯೂಟೀಸ್ ಇರ್ತದೆ, ಅದನ್ನು ಕರೆಕ್ಟಾಗಿ ಅವನು ಫಾಲೋ ಮಾಡೋದಿಲ್ಲ, ಅಥವಾ ರಾಂಗ್ ಆಗಿ ಎಂಟ್ರಿ ಮಾಡೋದು ಬೈ ಮಿಸ್ಟೇಕ್ ಆಗಿ, ಪರ್ಪಸ್ಫುಲ್ಲಿ ಅಲ್ಲ. ಸೊ ಆಗ ಏನಾದರೂ ಲಾಸ್ ಒಕ್ಕರ್ ಆದರೆ, ಫಿನಾನ್ಷಿಯಲ್ ಲಾಸ್ ಆದರೆ, ಆವಾಗ ಅವನೇ ಅದರ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗಿರ್ತಾನೆ. ಸೊ ದಟ್ ಈಸ್ ದ ಸಿವಿಲ್ ಲಯಬಿಲಿಟೀಸ್. ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ದ ಕ್ರಿಮಿನಲ್ ಲಯಬಿಲಿಟೀಸ್. ಅಂಡರ್ ದ ಕಂಪನೀಸ್ ಆ್ಯಕ್ಟ್, ಆನ್ ಆಡಿಟರ್ ಆಫ್ ಎ ಕಂಪನಿ ಮೇ ಬಿ ಫೌಂಡ್ ಗಿಲ್ಟಿ ಕ್ರಿಮಿನಲ್ ಅಫೆನ್ಸ್ ಇಫ್ ಹಿ ಈಸ್ ವಿಲ್ಫುಲಿ ಮೇಕ್ಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್. ಅವನು ಪರ್ಪಸ್ಫುಲಿ ಆಗಿ ಫಾಲ್ಸ್ ಸ್ಟೇಟ್ಮೆಂಟ್ ರಿಪೋರ್ಟ್ ಮಾಡೋದು, ರಿಟರ್ನ್ ಸರ್ಟಿಫಿಕೇಟ್
ಆರ್ ಬ್ಯಾಲೆನ್ಸ್ ಶೀಟ್ ಎಕ್ಸೆಟ್ರಾ. ಈಗ ಸಿವಿಲ್ ಲಯಬಿಲಿಟೀಸ್ ಅಲ್ಲಿ ಅವನು ಪರ್ಪಸ್ಫುಲಿ ಆಗಿ ಮಾಡೋದಲ್ಲ, ಬೈ ಮಿಸ್ಟೇಕ್ ಆಗಿ ಮಾಡೋದು ಅಥವಾ ಕೇರ್ಲೆಸ್ನೆಸ್ ಆಗೋದು ಅಥವಾ ಎರರ್ ಕ್ರಿಯೇಟ್ ಆಗೋದು. ಬಟ್ ಸಿವಿಲ್ ಲಯಬಿಲಿಟೀಸ್, ಕ್ರಿಮಿನಲ್ ಲಯಬಿಲಿಟೀಸ್ ಅಲ್ಲಿ ಅವನು ಪರ್ಪಸ್ಫುಲಿ, ಆಡಿಟರ್ ಪರ್ಪಸ್ಫುಲಿ ಆಗಿ ಫಾಲ್ಸ್ ಸ್ಟೇಟ್ಮೆಂಟ್ ರಿಪೋರ್ಟ್ ಮಾಡೋದು ಅಥವಾ ಸರ್ಟಿಫಿಕೇಟ್ ಕೊಡುವಾಗ ರಾಂಗ್ ಸರ್ಟಿಫಿಕೇಟ್ ಕೊಡೋದು ಅಥವಾ ಬ್ಯಾಲೆನ್ಸ್ ಶೀಟ್ ಅನ್ನು ಕೂಡ ಚೇಂಜ್ ಮಾಡೋದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಕ್ರಿಮಿನಲ್ ಲಯಬಿಲಿಟೀಸ್. The criminal liabilities of the company, auditor under different sections of the act are as follows: making default in a report to willfully, section 233. ಅವನು ಆಡಿಟ್ ರಿಪೋರ್ಟ್ ಮಾಡುವಾಗ ವಿಲ್ಫುಲಿ ಹೇಳಿದ್ರೆ ಅವನಿಗೆ ಗೊತ್ತಿದೆ ಇದು ರಾಂಗ್ ಅಂತ, ಪರ್ಪಸ್ಫುಲಿ ಅವನು ರಾಂಗ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ. ಸೊ ದಟ್ ಈಸ್ ಇನ್ ದಟ್ ಕೇಸಸ್ he will be a punishable and which may be extended ₹1,000. If the auditor willfully ಹೇಳಿದ್ರೆ purposefully make a default in making his report to the shareholdersಗೆ ಪರ್ಪಸ್ಫುಲಿ ಆಗಿ ಅವರು ರಾಂಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಅಕಾರ್ಡಿಂಗ್ ಟು ದ ಪ್ರೊವಿಷನ್ಸ್ ಆಫ್ ಸೆಕ್ಷನ್ 227 and 229, ಇಫ್ ಹಿಸ್ ಡಿಫಾಲ್ಟ್ ಇಸ್ ಪ್ರೂವ್ಡ್ ವಿಲ್ಫುಲಿ, ಅಂದ್ರೆ ಅವನು ಬೇಕಂತಾನೆ ಈ ಸ್ಟೇಟ್ಮೆಂಟ್ ಅನ್ನು ಡಿಫಾಲ್ಟ್ ಆಗಿ ಕೊಟ್ಟಿದ್ದಾನಂತ ಪ್ರೂವ್ ಆದ್ರೆ he will be a punishable with the fine and which may be extended ₹1,000. So this is one of the criminal liabilities, that is making default in report willfully. Point number 2, not helping in the inspector. The inspector means here ಆಡಿಟ್. ನಾನು ಆಗದ ಪಾಯಿಂಟಲ್ಲಿ ಹೇಳಿದಾಗಿನೇ ಸೆಂಟ್ರಲ್ ಗೌರ್ಮೆಂಟ್ ಒಂದು ಇನ್ವೆಸ್ಟಿಗೇಟರ್ ಅನ್ನು ಅಪಾಯಿಂಟ್ಮೆಂಟ್ ಮಾಡ್ತದೆ ಟು ಐಡೆಂಟಿಫೈ ದ ಅಫೇರ್ಸ್ ಆಫ್ ದ ಕಂಪನಿ. ದಟ್ ಟೈಮ್ ಆಡಿಟರ್ಸ್ ಡ್ಯೂಟೀಸ್, ದಟ್ ಈಸ್ help or assist to the investigator. If he fail to assist to the investigator or inspector, then he will be punishable with the imprisonment with up to 6 months or etc. Once again, the auditor of a company is required to help inspector appointed by the central government to investigate the affairs of the company. ಕಂಪನಿ ಎಫ್ಎಸ್ ಅನ್ನು ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಇನ್ಸ್ಪೆಕ್ಟರ್ ಅನ್ನು ಅಪಾಯಿಂಟ್ಮೆಂಟ್ ಮಾಡ್ತವೆ. ಆವಾಗ ಆಡಿಟರ್ ಅವರಿಗೆ ಏನು ಮಾಡಬೇಕು? ಇನ್ ದಟ್ ಟೈಮ್ ಆಡಿಟರ್ helps to an inspector. If auditor does not do help to his investigator, then punishable with the imprisonment up to 6 months or with the fine up to 3,000 or both. ಅವನು ಇನ್ಸ್ಪೆಕ್ಟರಿಗೆ ಹೆಲ್ಪ್ ಮಾಡಲಿಕ್ಕೆ ರೆಫ್ಯೂಸ್ ಮಾಡಿದರೆ ಆವಾಗ ಅವನಿಗೆ ಜೈಲು ಶಿಕ್ಷೆ ಮತ್ತು 3,000 ದಂಡ ಕಟ್ಟಬೇಕು ಅಥವಾ 2 ಕೂಡ ಪನಿಷ್ಮೆಂಟನ್ನು ತಗೊಳ್ಬೇಕು. ನೆಕ್ಸ್ಟ್ ಒನ್, ನಾಟ್ ಅಸಿಸ್ಟಿಂಗ್ ದ prosecution when on the basis of report submitted by the ಇನ್ಸ್ಪೆಕ್ಟರ್ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಇನ್ಸ್ಪೆಕ್ಟರನ್ನು, ಅವನು ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾನೆ. The central government takes action and prosecute any person connected with the company affairs. The auditor is required to assist the prosecution ಮಾಡಲಿಕ್ಕೆ ಅವನು ಹೆಲ್ಪ್ ಮಾಡಬೇಕು. ಪ್ರಾಸಿಕ್ಯೂಷನ್ ಹೇಳಿದರೆ ಅವನ ಮೇಲೆ ಆ್ಯಕ್ಷನ್ ತಗೊಳ್ಳಿಕ್ಕೆ ಹೆಲ್ಪ್ ಮಾಡಬೇಕು. ವೆನ್ ಆನ್ ದ ಬೇಸಿಸ್ ಆಫ್ ರಿಪೋರ್ಟ್ ಸಬ್ಮಿಟೆಡ್ ಬೈ ದ ಇನ್ಸ್ಪೆಕ್ಟರ್, the central government take action and prosecute any person connected with the company affairs. ಆವಾಗ ಆಡಿಟರ್ ಇದು ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಬೇಕು. ಅಸಿಸ್ಟ್ ಹೇಳಿದರೆ ಹೆಲ್ಪ್. The auditor is required to assist the prosecution. If the auditor does not to do so, he is guilty of contempt of court. ಅವನು ಅದನ್ನು ಹೆಲ್ಪ್ ಮಾಡೋದಿದ್ರೆ ಆವಾಗ ಅವನಿಗೆ ಪನಿಷ್ಮೆಂಟ್ ವಿತ್ ಇಂಪ್ರಿಸನ್ಮೆಂಟ್ ಅಪ್ ಟು 6 months or fine up to ₹500 or both. ನೆಕ್ಸ್ಟ್ ಒನ್, ಇನ್ ಕೇಸ್ ಆಫ್ ನಾಟ್ ರಿಟರ್ನಿಂಗ್ ದ ಡಾಕ್ಯುಮೆಂಟ್. ಈಗ ಕಂಪನಿ ವೈಂಡಿಂಗ್ ಅಪ್ ಆಗುವಾಗ ಆಗ ಎಲ್ಲ ಡಾಕ್ಯುಮೆಂಟ್ಸನ್ನು ಆಡಿಟರ್ ಕೋರ್ಟಿಗೆ ರಿಟರ್ನ್ ಮಾಡಬೇಕು. ಆವಾಗ ಅವನು ರಿಟರ್ನ್ ಮಾಡೋದಿದ್ರೆ ಏನಾಗ್ತದೆ ಅಂತ, ಇನ್ ದ ಕೋರ್ಸ್ ಆಫ್ ವೈಂಡಿಂಗ್ ಅಪ್ ಹೇಳಿದರೆ ಲಿಕ್ವಿಡೇಷನ್, ಕಂಪನಿ ಕ್ಲೋಸ್ ಮಾಡೋದು. ಇನ್ ಕೋರ್ಸ್ ಆಫ್ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ, ದ ಆಡಿಟರ್ ಇಸ್ ರಿಕ್ವೈರ್ಡ್ ಟು ರಿಟರ್ನ್ ಟು ದ ಕೋರ್ಟ್ ಎನಿ ಡಾಕ್ಯುಮೆಂಟ್ ಇನ್ ಹಿಸ್ ಪೊಸೆಷನ್. ಅವನ ಕೈಯಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ಅವನು ಕೋರ್ಟಿಗೆ ರಿಟರ್ನ್ ಮಾಡಬೇಕು. ಇಫ್ ಹಿ ಫೇಲ್ ಟು ಡೂ
ಸೊ ಬಿಫೋರ್ ದ ಕೋರ್ಟ್ ಹಿ ಕ್ಯಾನ್ ಬಿ ಅರೆಸ್ಟೆಡ್. ಅವನು ಅದನ್ನು ಸಬ್ಮಿಟ್ ಮಾಡದಿದ್ರೆ ಅಥವಾ ಕೋರ್ಟಿಗೆ ರಿಟರ್ನ್ ಮಾಡದಿದ್ರೆ ಅವನನ್ನು ಅರೆಸ್ಟ್ ಮಾಡ್ತಾರೆ. ನೆಕ್ಸ್ಟ್, ಪಬ್ಲಿಕ್ ಎಕ್ಸಾಮಿನೇಷನ್ ಬೈ ಕೋರ್ಟ್ on the application of the official liquidator. The official what you first you understand what you mean by liquidator. ಕಂಪನಿ ಲಿಕ್ವಿಡೇಷನ್ ಆಗುವಾಗ ಒಂದು ಪರ್ಸನ್ ಅನ್ನು ಲಿಕ್ವಿಡೇಟರ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಆ ಪರ್ಸನ್ ಅನ್ನು ನಾವು ಲಿಕ್ವಿಡೇಟರ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಲಿಕ್ವಿಡೇಟರ್ ಏನು ಮಾಡ್ತಾನೆ, ಆನ್ ದ ಅಪ್ಲಿಕೇಶನ್ ಆಫ್ ದಿ ಲಿಕ್ವಿಡೇಟರ್ನ ಅಪ್ಲಿಕೇಶನ್ನ ಮೇಲೆ ದ ಕಂಪನಿ ಆಡಿಟರ್ ಕ್ಯಾನ್ ಬಿ ಪಬ್ಲಿಕ್ಲಿ ಎಕ್ಸಾಮಿನ್ಡ್ ಇನ್ ದ ಹೈಕೋರ್ಟ್. ಅವನನ್ನು ಆಡಿಟರನ್ನೇ ಇಲ್ಲಿ ಹೈಕೋರ್ಟ್ ಎಕ್ಸಾಮ್ ಮಾಡ್ತದೆ. ಆವಾಗ ದ ನೋಟ್ ಶಾಲ್ ಬಿ ಟೇಕನ್ ಡೌನ್ ಆ್ಯಂಡ್ ಬಿ ಸೈನ್ಡ್ ಬೈ ದ ಆಡಿಟರ್. ಏನೆಲ್ಲ ಕಂಪನಿಯಲ್ಲಿ ಆಗಿದೆ ಅಥವಾ ಅಸೆಟ್ಸ್ ಲಯಬಿಲಿಟೀಸ್ ಅದನ್ನೆಲ್ಲ ನೋಟ್ ಮಾಡ್ತಾರೆ ಪಬ್ಲಿಕ್ ಆಗಿ. ಆಗ ಅದಕ್ಕೆಲ್ಲ ಯಾರು ಸೈನ್ ಹಾಕಬೇಕು, ಆಡಿಟರ್ ಸೈನ್ ಹಾಕಬೇಕು. ಆವಾಗ ಇನ್ ಸಚ್ ಸೈನ್ notes may be used in evidence against him any civil or criminal proceedings. ಆವಾಗ ಏನಾದರೂ ಆಡಿಟರ್ ಮಿಸ್ಟೇಕ್ ಮಾಡಿದರೆ ಆಗ ಅವನ ಮೇಲೆ ಸಿವಿಲ್ ಅಥವಾ ಕ್ರಿಮಿನಲ್ ಕೇಸ್ ಹಾಕ್ಬೋದು. Next one, falsifications in accounts. If the auditor is found guilty of destruction, mutilation, alteration, falsification or secreting of any books or papers, he may be held ರೆಸ್ಪಾನ್ಸಿಬಲ್. ಅಂದರೆ ಅವನ ಪರ್ಪಸ್ಫುಲಿ ಆಗಿ ಏನಾದರೂ ಮುಚ್ಚಿಡೋದು ಅಥವಾ ಆಲ್ಟರ್ ಮಾಡೋದು, ಫಿಗರನ್ನು ಆಲ್ಟರ್ ಮಾಡೋದು, ಅಥವಾ ಬೇಕಂತಾನೆ ಫಾಲ್ಸಿಫಿಕೇಶನ್ ಬೇಕಂತಲೇ ರಾಂಗ್ ಆಗಿ ಎಂಟ್ರಿ ಮಾಡೋದು, ಅಥವಾ ಏನೇ ಸೀಕ್ರೆಟ್ ಇದ್ದದನ್ನು ಮುಚ್ಚಿಡೋದು, ಆವಾಗ ಆಡಿಟರ್ ಈಸ್ ದ ರೆಸ್ಪಾನ್ಸಿಬಲ್. ಇನ್ ದಟ್ ಕೇಸಸ್ ಆಡಿಟರ್ ಈಸ್ ದ ರೆಸ್ಪಾನ್ಸಿಬಲ್ ಪರ್ಸನ್. Further, if the auditor makes any false or fraudulent entries in any registered book or account book or document of the company, he will be liable for the punishment. ಈಗ ಅದಲ್ಲದೆ ಆಡಿಟರ್ ಏನಾದರೂ ಫಾಲ್ಸ್ ಅಥವಾ ಫ್ರಾಡುಲೆಂಟ್ ಎಂಟ್ರಿ ಮಾಡಿದರೆ ರಿಜಿಸ್ಟರ್ ಬುಕ್ಕಲ್ಲಿ ಅಥವಾ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ, ಆವಾಗ ಆಡಿಟರ್ ವಿಲ್ ಬಿ ದ liable for the punishment with the imprisonment up to 7 years and shall also be liable for to a fine. Next one, prosecution of auditor. An auditor can be prosecuted by the liquidator. ಅವನನ್ನು ಆಡಿಟರ್ ಅನ್ನು ತೆಗಿಲಿಕ್ಕೆ ಇಲ್ಲಿ ಲಿಕ್ವಿಡೇಟರ್ಗೆ ರೈಟ್ಸ್ ಇದೆ. ಲಿಕ್ವಿಡೇಟರ್ ಆಸ್ ಅನ್ ಆಫೀಸರ್ ಆಫ್ ದ ಕಂಪನಿ ಡ್ಯೂರಿಂಗ್ ದ ಕೋರ್ಸ್ ಆಫ್ ದ ವೈಂಡಿಂಗ್ ಅಪ್ ಆಫ್ ದ ಕಂಪನಿ ಇಫ್ he ಫೌಂಡ್ ಗಿಲ್ಟಿ ದ ಕ್ರಿಮಿನಲ್ ಅಫೆನ್ಸ್ ಇನ್ ರಿಲೇಷನ್ ಟು ದ ಕಂಪನಿ. ಆಗ ಆಡಿಟರ್ನ ಮೇಲೆ ಕ್ರಿಮಿನಲ್ ಲಯಬಿಲಿಟೀಸ್ ಅನ್ನು ಹಾಕ್ಬೋದು. ಫಾರ್ ಡೆಲಿಬರೇಟ್ ಆಕ್ಟ್ ಆಫ್ ಕಮಿಷನ್ ಆರ್ ಒಮಿಷನ್ ಎಕ್ಸೆಟ್ರಾ. ಡೆಲಿಬರೇಟ್ ಪರ್ಪಸ್ಫುಲಿ ಆಗಿ ದಿಸ್ ಒನ್ ಕಮಿಷನ್ ಆರ್ ಒಮಿಷನ್ ಎಕ್ಸೆಟ್ರಾ. ಇದು ನಾನು ಮೊನ್ನೆ ಸೆಕೆಂಡ್ ಲೆಸನ್ನಲ್ಲಿ ಬರುವಾಗ ಕಮಿಷನ್ಸ್ ಆಫ್ ಎರರ್ಸ್, ಒಮಿಷನ್ಸ್ ಆಫ್ ಎರರ್ಸ್ ಎಕ್ಸೆಟ್ರಾ ಇದೆಲ್ಲ ಅದು ಡೆಲಿಬರೇಟ್ಲಿ ಪರ್ಪಸ್ಫುಲಿ ಆಗಿ ಮಾಡಿದರೆ. ಇಫ್ ಎನಿ ಆಫೀಸ್ ಆಫ್ ದ ಕಂಪನಿ ಡೆಲಿಬರೇಟ್ಲಿ ಮೇಕ್ ಸ್ಟೇಟ್ಮೆಂಟ್ ಇನ್ ರಿಟರ್ನ್ report or certificate, balance, prospectus, etc., which is false in any material respect or deliberately omitted any material fact. ಸತ್ಯ ವಿಷಯವನ್ನು ಬೇಕಂತಾನೆ ಬಿಟ್ಟು ಅವರಿಗೆ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಿದರೆ ಅಥವಾ ರಿಪೋರ್ಟ್ ಮಾಡುವಾಗ ಅಥವಾ ಸರ್ಟಿಫಿಕೇಟ್ ಮಾಡುವಾಗ ಪರ್ಪಸ್ಫುಲಿ ಆಗಿ ಕೆಲವೆಲ್ಲ ವಿಷಯವನ್ನು ಬಿಟ್ಟರೆ, ಒಮಿಟ್ ಮಾಡಿದರೆ, ಆವಾಗ ಆಡಿಟರ್ ಇಸ್ ದ ರೆಸ್ಪಾನ್ಸಿಬಲ್. ಹಿ ವಿಲ್ ಬಿ ದ ಪನಿಷಬಲ್ ವಿತ್ ದ ಇಂಪ್ರಿಸನ್ಮೆಂಟ್ ಆಫ್ any terms which may be extended to 2 years and shall also be a liable to fine. ಅಂದರೆ ಪರ್ಪಸ್ಫುಲಿ ಆಗಿ ಇವರು ಯಾವುದೇ ಒಂದು ಇನ್ಫಾರ್ಮೇಷನನ್ನು ಒಮಿಟ್ ಮಾಡಿದರೆ ಅಥವಾ ಒಮಿಷನ್ ಅಥವಾ ಬಿಟ್ಟರೆ ಆವಾಗ ಆಡಿಟರೇ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗ್ತಾನೆ. ಸೊ ಅದನ್ನು ಕೂಡ ನಾವು ಕ್ರಿಮಿನಲ್ ಲಯಬಿಲಿಟೀಸ್ ಅಂತ ಟ್ರೀಟ್ ಮಾಡ್ತೇವೆ. ನೆಕ್ಸ್ಟ್ ಒನ್, ಲಯಬಿಲಿಟಿ ಟು ಥರ್ಡ್ ಪಾರ್ಟೀಸ್. ಆಡಿಟರ್ ಥರ್ಡ್ ಪಾರ್ಟಿಗೆ ಕೂಡ ಲಯಬಿಲಿಟೀಸ್ ಆಗ್ತಾನೆ. ಆನ್ ಆಡಿಟರ್ ಇಸ್ ಲಯಬಲ್ ಟು ದ ಬಾಡಿ ಆಫ್ ಶೇರ್ ಹೋಲ್ಡರ್ಸ್ ಆ್ಯಸ್ ಈಸ್ ಆ್ಯಕ್ಚುಲಿ ಮೇಯ್ನ್ ಆಗಿ ಅವನು ಯಾರಿಗೆ ಲಯಬಲ್ ಆಗಿರ್ತಾನೆ? ಶೇರ್ ಹೋಲ್ಡರ್ಸಿಗೆ. ಯಾಕೆ ಅಂದರೆ ನಾವು ದ ಆಡಿಟರ್ಸ್ ಆರ್ ಅಪಾಯಿಂಟೆಡ್ ಬೈ ದ ಶೇರ್ ಹೋಲ್ಡರ್ಸ್ ಆ್ಯಂಡ್ ಬಟ್ ಕ್ವಶನ್ಸ್ ವಾಟ್ ಈಸ್ ಟು ಬಿ ಎಕ್ಸ್ಟೆಂಡೆಡ್ ಟು ದ ಥರ್ಡ್ ಪಾರ್ಟಿ. ಥರ್ಡ್ ಪಾರ್ಟಿಗೆ ಆಡಿಟರ್ ಹೇಗೆ ರೆಸ್ಪಾನ್ಸಿಬಲ್ ಅಥವಾ ಲಯಬಲ್ ಆಗ್ತಾನೆ ಅಂತ ಇಲ್ಲಿ ಹೇಳ್ತಾರೆ. Responsible is negligence if they have suffered any loss by relying on the balance sheet or any statement. Yes.
So, it is generally argued that auditor does not have any duty to the third party. He is not an be appointed by them. On ಥರ್ಡ್ ಪಾರ್ಟಿಗೆ ಇಲ್ಲಿ ಆರ್ಗ್ಯೂ ಮಾಡೋದಾದ್ರೆ ಥರ್ಡ್ ಪಾರ್ಟಿಗೆ ಆಡಿಟರ್ಗೆ ಏನು ಸಂಬಂಧ ಇಲ್ಲ. ಯಾಕೆ ಅಂದರೆ ಆಡಿಟರನ್ನು ಅಪಾಯಿಂಟ್ಮೆಂಟ್ ಮಾಡಿದ್ಯಾರು? ಶೇರ್ ಹೋಲ್ಡರ್ಸ್. ಸೊ argued that the auditor does not have any right to duty to the third party since he has not been appointed by them, and there is no privity of contact between the auditor and the third party. ಇಲ್ಲಿ ಆಡಿಟರಿಗೆ ಮತ್ತು ಥರ್ಡ್ ಪಾರ್ಟಿಗೆ ಯಾವುದೇ ಕಾಂಟ್ರಾಕ್ಟ್ ಇಲ್ಲ. The majority judgment did not hold him responsible for negligence on the ground that there was no fraud. The statement of account in question had been prepared negligently. ಅವನು ಇವಾಗ ಬ್ಯಾಲೆನ್ಸ್ ಶೀಟ್ ಎಲ್ಲ ರಾಂಗ್ ಮಾಡಿದರೆ ಪರ್ಪಸ್ಫುಲ್ಲಿ ಆಗಿ ಆವಾಗ ಅವನು ಥರ್ಡ್ ಪಾರ್ಟಿಗೆ ಕೂಡ ಲಯಬಲ್ ಆಗ್ತಾನೆ. ಯಾಕೆ ಅಂದರೆ ಇವಾಗ ಬ್ಯಾಲೆನ್ಸ್ ಶೀಟನ್ನು ಪ್ರಾಫಿಟ್ ಆ್ಯಂಡ್ ಲಾಸನ್ನು ನೋಡಿ ಕೆಲವೆಲ್ಲ ಇನ್ವೆಸ್ಟರ್ಸ್ ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ರೆಡಿ ಇರ್ತಾರೆ. ಅಥವಾ ಥರ್ಡ್ ಪಾರ್ಟೀಸ್ ಮೀನ್ಸ್ ಕ್ರೆಡಿಟರ್ ಆಗಿರ್ಬೋದು ಅಥವಾ ಡೆಟರ್ ಆಗಿರ್ಬೋದು ಅಥವಾ ಯಾರೇ ಸ್ಟೇಕ್ ಹೋಲ್ಡರ್ಸ್ ಯಾರೇ ಕೂಡ ಆಗಿರ್ಬೋದು, ಅವರಿಗೆಲ್ಲ ಅವರೆಲ್ಲ ಟ್ರಾನ್ಸಾಕ್ಷನ್ಸ್ ಮಾಡೋದು ಆನ್ ದ ಬೇಸಿಸ್ ಆಫ್ ಬ್ಯಾಲೆನ್ಸ್ ಶೀಟ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಆಗ ಇವರು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕರೆಕ್ಟಾಗಿ ನೋಡದೇ ಇದ್ದರೆ ಆಗ ಥರ್ಡ್ ಪಾರ್ಟಿಗೆ ಕೂಡ ಆಡಿಟರ್ ರೆಸ್ಪಾನ್ಸಿಬಲ್ ಆಗ್ತಾನೆ. ಬಟ್ ದ ಲೀಗಲ್ ಪ್ರೊವಿಷನ್ ನಾವು ಸಿಮ್ಸ್ ಟು ಬಿ ದ್ಯಾಟ್ ಥರ್ಡ್ ಪಾರ್ಟಿ ಕ್ಯಾನ್ ಹೋಲ್ಡ್ ದ ಆಡಿಟರ್ ಲಯಬಲ್ ಅಂಡರ್ ಸರ್ಟನ್ ಸರ್ಕಮ್ಸ್ಟೆನ್ಸಸ್. ಕೆಲವು ಸರ್ಕಮ್ಸ್ಟೆನ್ಸಸ್ಸಲ್ಲೇ ಆಡಿಟರ್ ಥರ್ಡ್ ಪಾರ್ಟಿಗೆ ಕೂಡ ಅವನು ರೆಸ್ಪಾನ್ಸಿಬಲ್ ಆಗ್ತಾನೆ. ದೋ ದೇರ್ ಇಸ್ ನೋ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಟು. ಅಂದರೆ ಆಡಿಟರಿಗೆ ಮತ್ತು ಥರ್ಡ್ ಪಾರ್ಟಿಗೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲದಿದ್ದರೂ ಕೂಡ ಸರ್ಟನ್ ಸರ್ಕಮ್ಸ್ಟೆನ್ಸಸ್ಸಲ್ಲೇ ಆಡಿಟರ್ ಥರ್ಡ್ ಪಾರ್ಟಿಗೆ ಕೂಡ ಲಯಬಲ್ ಆಗ್ತಾರೆ. ಎಸ್, ದೀಸ್ ಆರ್ ದ ಲಯಬಿಲಿಟೀಸ್ ಆಫ್ ಎನ್ ಆಡಿಟರ್. ಹಿಯರ್ 3 types of liabilities. One is the civil liabilities, another one criminal, and third one the liability to the third parties. Civil liabilities are 2 types. That is point number 1 negligence, point number 2 misfeasance. Negligence ಹೇಳಿದ್ರೆ ಕೇರ್ಲೆಸ್ನೆಸ್, ಮಿಸ್ಫೇಸೆನ್ಸ್ ಹೇಳಿದರೆ ಬ್ರೀಚ್ ಆಫ್ ಟ್ರಸ್ಟ್ ಆರ್ ಬ್ರೀಚ್ ಆಫ್ ಡ್ಯೂಟೀಸ್ ಇಂಪೋಸ್ಡ್ ಬೈ ದ ಲಾ ಅಥವಾ ರಾಂಗ್ ಆಗಿ ಎಂಟ್ರಿ ಮಾಡೋದು ಬೈ ಮಿಸ್ಟೇಕ್ ಆಗಿ. ಕ್ರಿಮಿನಲ್ ಲಯಬಿಲಿಟೀಸ್ ಹೇಳಿದರೆ ಅವರು ಪರ್ಪಸ್ಫುಲ್ಲಿ ಆಗಿ ಕ್ರಿಯೇಟ್ ಮಾಡೋದು, ಪರ್ಪಸ್ಫುಲ್ಲಿ ಆಗಿ ರಾಂಗ್ ಸ್ಟೇಟ್ಮೆಂಟ್ ಕೊಡೋದು ಎಕ್ಸೆಟ್ರಾ. ಎಸ್, these are the different types of liabilities. Thank you, students.